ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿಸ್ಟಮ್ ಇದೆ. ಈಗ ಭೂ ಸಮಿತಿ ಅಧ್ಯಕ್ಷಗಳು ಆಯ್ಕೆಯಾಗಿದ್ದಾರೆ, ಮಂಡಲ ಅಧ್ಯಕ್ಷಗಳು ಎಲ್ಲ ಕಡೆ ಆಗ್ತವೆ, ನಂತರ ಜಿಲ್ಲಾ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಇದು ಒಂದು ಸಿಸ್ಟಮ್ ಇದೆ. ಅಡ್ಯಾಕ್ ಮಾಡಿದ ರಾಜ್ಯಾಧ್ಯಕ್ಷ ಚುನಾವಣೆ ಮುಖಾಂತರ, ಚುನಾವಣೆ ಅಂದರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ. ಜೋಶಿ ಅವರು ಏನು ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ, ಬದಲಾವಣೆ ಅಂತ ಅವ್ರು ಹೇಳಿದಾರ? ಹೇಳಿಲ್ಲ. ಅಣ್ಣ, ಬದಲಾವಣೆ ಅಂತ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿ ಹೇಳಿಲ್ಲ. ಯಾರು ಆ್ಯಕ್ಟಿವ್ ಆಗಿದ್ದಾರೆ? ಎಷ್ಟು ಜನ ಆದರೆ ತಂಡದಲ್ಲಿ? 3 ಮತ್ತೊಂದು ಜನ ಆದರೆ. ಎಲ್ಲೋ ಒಂದು ಕಡೆ ನನಗೆ ಈಗಲೂ ಗಟ್ಟಿಯಾಗಿ ಹೇಳ್ತೀನಿ, ಪಕ್ಷ ವಿರೋಧ ಚಟುವಟಿಕೆ ಯಾರು ಮಾಡ್ತಾರೆ, ನಾನು ಯಾರ ಹೆಸರು ಹೇಳಲ್ಲ, ರಾಜ್ಯದ ಅಧ್ಯಕ್ಷ ವಿರುದ್ಧ, ಪಕ್ಷ ವಿರುದ್ಧ, ಎಲ್ಲರ ವಿರುದ್ಧ ಮಾತಾಡ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ನಮಗೆ ಹೈಕಮಾಂಡ್, ಇವರು ನೆಪ ಅಷ್ಟೇ, ವಕ್ಫು. ಆಯ್ತು, ನಾನು ಕೇಳ್ತೀನಿ, ಜಮೀರ್ ಅಹ್ಮದ್ ಕಚೇರಿಗೆ ಹೋಗಿ ಯಾಕಪ್ಪ ನಗುತ್ತಾ ಹರಟೆ ಹೊಡೆದು ಕಾಫಿ ಸವಿದು ಟೀ ಸವಿದು, ಅದೇ ವಿಜೇಂದ್ರ ಡಿ ಕೆ ಶಿವಕುಮಾರ್ ಪತ್ರ, ವಿಜೇಂದ್ರ ಕ್ಷೇತ್ರದ ಶಿಕಾರಿಪುರದ ಕ್ಷೇತ್ರ ಶಾಸಕರಾಗಿ ಹೋಗಿದ್ದರು. ವಿಜೇಂದ್ರ ಪತ್ರ ಕದ್ದು ಮುಚ್ಚಿ ರಾತ್ರಿ ಹೋಗಿಲ್ಲ, ಅಧಿವೇಶನ ಪ್ರತಿಭಟನೆ ನಡೆಸಿದ ಪತ್ರ ಕೂಡ ಸೈನ್ ಹಾಕ್ಯಾರೆ. ಅದಕ್ಕೇನು ಹೇಳಿದ್ರು ಇವರು? ಮ್ಯಾಚ್ ಫಿಕ್ಸಿಂಗ್ ಅಂದರು. ನೀನು ಯಾಕಪ್ಪ ಜಮೀರ್ ಅಹ್ಮದ್ ಕಚೇರಿಗೆ ಹೋದೆ? ನಾನು ಯಾರಿಗೂ ಪತ್ರ ಕೊಡಲ್ಲ, ಪತ್ರನೇ ಕಳಿಸಿಲ್ಲ. ಅರೆ, ಕ್ಷೇತ್ರ ಬಡವಾಗುತ್ತೆ, ಕೊಡಲೇಬೇಕು. ನೀನು ಯಾಕಪ್ಪ ಅಷ್ಟೆಲ್ಲ ಮಾತಾಡಿ ಜಮೀರ್ ಅಹ್ಮದ್ ಕಚೇರಿ ಹೋಗಿ ಆಲಿಂಗನ ಮಾಡಿ ಚಾ ಸವಿದು ಕ್ಷೇತ್ರ ಕೆಲಸಕ್ಕೆ ಹೋಗಿದ್ದೀನಿ? ಹಂಗೆ ವಿಜೇಂದ್ರ ಏನು ಸ್ವಂತ ಕೆಲಸಕ್ಕೆ ಹೋಗಿದ್ದೀರಾ? ಅಲ್ಲೇ ಕೊಡ್ಬೇಕಾಯ್ತಲ್ಲ ಅಸೆಂಬ್ಲಿ ಒಳಗೆ. ಅಷ್ಟು ನಗ್ನಗ್ತಾಗ ಏನು ಮಂದಹಾಸ, ಮುಖ ಅರಳಿತ್ತು. ಇಬ್ಬರು ಬಾಯಿ ಮಾಡಿ ಅಪ್ಕೊಂಡ್ರು, ಆಲಿಂಗನೂ ಮಾಡಿದ್ದಾರೆ. ಇದು ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಯಾರು ಮಾಡ್ತಾ ಇದ್ದಾರೆ? ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು 2-3 ತಂಡಗಳು ಮಾಡಿ ಕೆಲಸ ಮಾಡಿಲ್ವಾ? ವರದಿ ಕೊಟ್ಟಿಲ್ವಾ? ನಿಮ್ಮದೇನಪ್ಪ ಪರ್ಯಾಯ ಸಭೆಗಳು, ಪರ್ಯಾಯ ಮೀಟಿಂಗ್ಗಳು? ನಾವು ಭಾಳ ತಾಳ್ಮೆಯಿಂದ ಇದ್ದೀವಿ, ಪಕ್ಷ ಎಲ್ಲವನ್ನು ಗಮನಿಸುತ್ತೆ, ನೋಡ್ತೀವಿ, ಕಾದು ನೋಡ್ತೀವಿ. ಇದೇ ರೀತಿ ಮುಂದುವರೆದ್ರೆ ನಾವೇನು ತಂತ್ರಗಾರಿಕೆ, ನಾವು ಪಕ್ಷ ಜೊತೆಗದೀವಿ. ಇವ್ರು ಹೇಳ್ತಾರೆ ನಮಗೆ ಕೇಂದ್ರದ ನಾಯಕರಿಗೆ ಬೆಂಬಲ. ಯಾರು ಬೇರೆ ಹೇಳ್ಬೇಕಲ್ಲ, ಕೇಂದ್ರ ನಾಯಕರು ಯಾರು ನಿಮಗೆ ಬೆಂಬಲ ಕೊಟ್ಟಂತಾರು? ಯಾಕೆ ಅವ್ರ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಮಾತಾಡ್ತೀರಿ? ರಾಜ್ಯ ಜನ ಪ್ರಶ್ನೆ ಮಾಡೋ ಪರಿಸ್ಥಿತಿ ನೀವು ಕೇಂದ್ರ ನಾಯಕರು ಇಕ್ಕಟ್ಟಿಗೆ ಸಿಗ್ತೀರಿ. ಇನ್ನೊಂದು ಕಡೆ ಹೇಳಿದರೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ, ಕೆಲವು ಲೋಕಸಭಾ ಸದಸ್ಯರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಈಗ ಹೇಳ್ತಿದ್ದೀನಿ, ಯಾರು ಲೋಕಸಭೆ ಗೆದ್ದು ಹೋಗಿ ಇವ್ರನ್ನ ರಕ್ಷಣೆ ಭಿನ್ನ ಮಾಡಿ ಇವ್ರಿಗೆ ಕುಮ್ಮಕ್ಕೆ ಕೊಡ್ತಿದ್ದಾರೆ, ಅವರು ಬಹಿರಂಗವಾಗಿ, ನೀವು ಲೋಕಸಭೆ ಗೆದ್ದೋದ ತಕ್ಷಣ ಇಲ್ಲಿ ಪಕ್ಷ ಆಳಬೇಕಾ? ನೀವು ಮಾತ್ರ ಅಲ್ಲಿರ್ಬೇಕು. ಇಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾವೆ, ಮುಂದೆ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಇವರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಯಾರ್ಯಾರು ಇವರು ಹೋರಾಟ ವಕ್ಫ್ ಅಂತ ಹೇಳ್ತಾರಲ್ಲ, ಇವರ ಹೆಗಲ ಮೇಲೆ ಗುಂಡಿಟ್ಟು ಕೆಲವರು ಭಾಳ ಕನಸು ಕಂಡಿದ್ರು, ಆಗಲಿಲ್ಲ. ರಾಜ್ಯದ ಅಧ್ಯಕ್ಷ ಆಗಬೇಕು ಕನಸು ಆಗಲಿಲ್ಲ. ಅದಕ್ಕೋಸ್ಕರ ಇವ್ರ ಮುಖಾಂತರ ಭಿನ್ನ ಮಾತಾಡಿಸ್ತಾರೆ. ಈ ನಾನು ಮಾತಾಡಿದ್ರೆ ನಾಳೆ ಅದನ್ನು ದೊಡ್ಡದಾಗಿ ಡೆಲ್ಲಿಲಿ ನನ್ನ ವಿರುದ್ಧ ದೂರು ಕೊಡ್ತಾರೆ. ನಾನು ಮಾತಾಡಿದ್ರೆ ನನ್ನ ವಿರುದ್ಧ ದೂರು ಕೊಡ್ತಾರೆ ಇವರು. ನಾನೇನು ಹೆದರ್ತೀನ? ರಾಜಕಾರಣ, ನಾನು 3 ಬಾರಿ ಶಾಸಕನಾಗಿದ್ದೀನಿ, ನನಗೂ ಸಂಘಟನೆ ಸಾಮರ್ಥ್ಯ ಇದೆ, ಎಲ್ಲವೂ ಗೊತ್ತಿದೆ. ಮಾಧ್ಯಮದಲ್ಲಿ ಮಾತಾಡಬಾರ್ದು. ಆದರೆ ಈ ಭಿನ್ನ ಮತಕ್ಕೆ ಯಾರು ಒಂದು ಕಡೆ ತೊಟ್ಲು ತೂಗ್ತಾರೆ, ಮಗುನೂ ಚಿವುಡ್ತಾರೆ. ಈ ಕೆಲಸ ಬಿಡಬೇಕು, ಪಕ್ಷ ಒಂದಾಗಿ ಹೋಗಬೇಕು. ಕಾರ್ಯಕರ್ತರಿಗೆ ನೋವಾಗುತ್ತೆ, ಪಕ್ಷಕ್ಕೆ ಸಂಘಟನೆ ಹೊಡೆತಾಗುತ್ತೆ. ಯಾರು ಕೆಲವು ಲೋಕಸಭೆ ಗೆದ್ದೋಗಿದ್ದಾರೆ ಅವರು, ಎಲ್ಲರೂ ಅಲ್ಲ, ಕೆಲವರು ಮಗರು ಚಿವುಟಿ ತೊಟ್ಲು ತೂಗಿ
ನಾಟಕ ಮಾಡ್ತಾರಲ್ಲ, ಪರದೆ ಹಿಂದೆ ನಾಟಕ ಮಾಡೋದು ಬೇಡ. ಪರದೆ ಹಿಂದೆ ನಾಟಕ ಮಾಡೋದು ಬೇಡ, ನೇರವಾಗಿ ಅಖಾಡಕ್ಕೆ ಬನ್ನಿ ಅಂತೇಳಿ ನಾನು ಸವಾಲು ಹಾಕ್ತೀನಿ ಅವ್ರಿಗೆ. ಅದರ ಒಂದು 3-4 ಜನ ನನಗೆ ಗೊತ್ತಿದೆ, ಮಾಹಿತಿ ಇದೆ. ಯಾರು ಬೇಡ, ಏನು ವಕ್ಫ್ ಹೋರಾಟ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು ಯಾರು ಅವರು ಹೇಳಿಕೆಂದ್ರಲ್ಲ, ನನ್ನನ್ನು ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ರಕ್ಷಣೆ ಮಾಡ್ತಾರೆ ಅಂತ ಬಹಿರಂಗ ಹೇಳಿಕೆಂದ್ರಲ್ಲ, ಅದಕ್ಕೆ ಅವ್ರ ಹೆಸರು ಬಹಿರಂಗ ಪಡಿಸ್ಬೇಕಲ್ಲ. ಅಂದರೆ ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದ ಮುಖ್ಯಮಂತ್ರಿ ಇದೇ ರೀತಿ ಕೆಲವರು ತೊಂದರೆ ಕೊಟ್ಟರು, ಈಗಲೂ ಅದೇ ರೀತಿ ತೊಂದರೆ ಕೊಟ್ಟರೆ. ಆದರೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಯಡಿಯೂರಪ್ಪಗೆ ಮತ್ತು ಯಡಿಯೂರಪ್ಪಗೆ ಬೇರೆ ಯಾರು ಸಹ ಯಡಿಯೂರಪ್ಪನೇ ಸಾಟಿ. ವಿಜಯೇಂದ್ರ ಒಬ್ಬ ಯುವಕ, ಸಂಘಟನೆ ಮಾಡ್ತಾರೆ, ಅವ್ರ ನೇತೃತ್ವ ಚುನಾವಣೆ ಹೋಗ್ತೀವಿ. ಇವ್ರು ಯಾರ 3-4 ಜನ ಹೇಳಿದ ತಕ್ಷಣ ವಿಜಯೇಂದ್ರ ಬದಲಾವಣೆ ಆಗಲ್ಲ, ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತಾರೆ. 100 ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಸೇರ್ತೀವಿ. ಪಕ್ಷದ ಸಭೆ ಕರೆದಾಗ ನೇರವಾಗಿ ಅವ್ರಿಗೆ ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ನಾವು ಅಲ್ಲೇ ಕೆಲವರು ಮಾತಾಡ್ಕೊಂಡಿದ್ದೀವಿ, ಮಾಜಿ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಮಂತ್ರಿಗಳು, ನಾವೆಲ್ಲ ಚರ್ಚೆ ಮಾಡಿದ್ದೀವಿ, ಮಾತಾಡಿದ್ದೀವಿ. ಪಕ್ಷದ ಸಭೆ ಕರೆದಾಗ ಮುಖಾಮುಖಿಯಾಗಿ 4 ಗೋಡೆ ಮಧ್ಯೆ ಅವರಿಗೆ ಪ್ರಶ್ನೆ ಮಾಡ್ತೀವಿ, ಏನು ರಾಜ್ಯದಲ್ಲಿ BJP ಆಳಬೇಕಾ? ನೇರವಾಗಿ ಕೇಳ್ತೀವಿ ಅವ್ರಿಗೆ. ಥ್ಯಾಂಕ್ ಯು. ಕಾದು ನೋಡಿ ಅಷ್ಟೇ ಅಣ್ಣ. ಈಗ ನೀವಿಲ್ಲ ಅಂತಲೇ ಏನು ತಣ್ಣಗಾಗಿಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಆಗಬೇಕು ಎಲ್ಲವೂ ಆಗ್ತವೆ. ಈಗ ಯಾರು ವಕ್ಫ್ ಬೋರ್ಡ್ ವಕ್ಫ್ ಆಸ್ತಿ ಹೋರಾಟ ಮಾಡ್ತಾರಲ್ಲ 3-4 ಜನ, ಇಲ್ಲಿ 3-4 ಜನ ವಕ್ಫ್ ಇವರು ಜಮೀರ್ ಅಹ್ಮದ್ ಕಚೇರಿಗೆ ಯಾಕೆ ಹೋದರು? ಅಲ್ಲ, ಒಂದು ನಿಮಿಷ. ಈ ವಕ್ಫ್ ಹೋರಾಟ ಮಾಡ್ತಾರಲ್ಲ 3-4 ಜನ, ಒಂದು 5-6 ಜನ ಅಷ್ಟೇ ಇರೋದು ಗುಂಪದು. ಒಂದು ನಿಮಿಷ ತಾಯಿ, ಇವರು 5-6 ಜನ ಗುಂಪು ಅಷ್ಟೇ. ಇದು ತಂಡನೂ ಅಲ್ಲ, BJPನೂ ಅಲ್ಲ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ಕಾಂಗ್ರೆಸ್ ಮೋರ್ಚಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳಕ್ಕೆ ಇವರು ಇದಿಲ್ಲ, ಬಸ್ ದರ ಜಾಸ್ತಿ ಅದರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಬಾಣಂತಿಯರ ಸಾವಾಗ್ತದೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತು ನವಜಾತ ಶಿಶುಗಳ ಮಾರಣ ಹೋಮಾಗ್ತದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿಲ್ಲ, ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ, ಭ್ರಷ್ಟಾಚಾರ ಸಿದ್ದರಾಮಯ್ಯ ಯಾಕೆ ಹೋರಾಟ ಮಾಡಲಿಲ್ಲ? ವಕ್ಫ್ ಅಷ್ಟೇ ಹೆಸರಿಗೆ ಅದೇ ಜಮೀರ್ ಅಹ್ಮದನ್ನು ಆಲಂಘನ ಮಾಡ್ಕೊತಾರೆ. ನಾನು ಹೇಳಿದ್ದು ಇವ್ರು ಯಾರು 4-5 ಜನ ಅದಲ್ಲ, ಗುಂಪು, ಪಕ್ಷ ಅಲ್ಲ. ಇವರು ಪಕ್ಷ ವಿರೋಧಿ ಚಟುವಟಿಕೆ. ಇವರು ರಾಜ್ಯದ ಅಧ್ಯಕ್ಷರು ಅಧಿಕೃತ, ಪಕ್ಷ ಚಿಹ್ನೆ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರ ಮೇಲ್ಮನೆ ಚಲವಾದಿ ನಾರಾಯಣಸ್ವಾಮಿ, ಕೆಳಮನೆ ಆರೋಶಕು ರಾಜ್ಯದ ಅಧ್ಯಕ್ಷರು. ಇವರು ಅಧಿಕೃತ ತಂಡಗಳು ಪ್ರವಾಸ ಇವ್ರು ಯಾಕೆ ಬರಲಿಲ್ಲ? ಪರ್ಯಾಯ ಸಂಘ ಪ್ರವಾಸ ಯಾಕೆ ಬೇಕು? ಅಂದರೆ ಉದ್ದೇಶ ಏನು ನಿಮ್ಮದು? ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಪಾರ್ಟಿ ಮೀಟಿಂಗ್ ಕರೆದಾಗ ಅಷ್ಟು ಬಿಡಲ್ಲ, ಪ್ರಶ್ನೆ ಮಾಡ್ತೀವಿ. ಮತ್ತು ಇವ್ರು ಯಾರು 4-5 ಜನ ಅದಲ್ಲ, ಇವರು ಹೆಗಲ ಮೇಲೆ ಕೆಲವರು ಗುಂಡಿಟ್ಟು ಲೋಕಸಭೆ ಗೆದ್ದಂಥವ್ರು, ಕೆಲವರು, ಎಲ್ಲರೂ ಅಲ್ಲ. ಇವ್ರು ಹೇಳ್ಕೊಂತಾರೆ, ನನ್ನ ಮಾತಲ್ಲ ಅಣ್ಣ, ದಯಮಾಡಿ ಮಾಧ್ಯಮ ಹೇಳ್ತೀನಿ, ಇದು ನನ್ನ ಮಾತಲ್ಲ, ನನ್ನ ಬಾಯಿಂದ ಬರ್ತಕ್ಕಂಥಲ್ಲ. ಯಾರು ಬಂಡಾಯ ಸಭೆಗಳು ಮಾಡ್ತಾರಲ್ಲ ಅವರ ಬಾಯಲ್ಲಿ ಬಂದಿರತಕ್ಕಂಥದ್ದು. ನನಗೆ ಲೋಕಸಭಾ ಸದಸ್ಯರ ಬೆಂಬಲ ಇದೆ, ನನ್ನನ್ನು ರಕ್ಷಣೆ ಮಾಡ್ತಿದ್ದಾರೆ, ಅದಕ್ಕೆ ನಿನಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಹೇಳ್ಬೇಡಪ್ಪ, ಬರಬೇಕಿದು. ನಾಳೆ ಪಕ್ಷ ಸಭೆ ಯಾವಾಗಲಾದ್ರೂ ಪಕ್ಷ ಸಭೆ ಕರೆದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ, ಈ ಭಿನ್ನ ಮತ ಹುಟ್ಟಕ್ಕೆ ಯಾರು ಕಾರಣ, ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ. ನಾವೀಗಾಗಲೇ ಚರ್ಚೆ ಮಾಡ್ಕೊಂಡಿದ್ದೀವಿ.